ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ ಅವರ್ ಜರ್ನಿ. ಸೊ ಫೈನಲಿ ನಾವು ವರ್ಕಲಾ ಶಿವಗಿರಿ ಸ್ಟೇಷನ್ ನ ರೀಚ್ ಆದ್ವಿ. ಆಲ್ರೆಡಿ ಕ್ಯಾಬ್ ಎಲ್ಲ ಬುಕ್ ಮಾಡಿದ್ವಿ. ಸೊ ಆನ್ ದ ವೇ ಹೋಗ್ತಾ ಲಂಚ್ ಮಾಡಿರಲಿಲ್ಲ ಅಂತ ಲಂಚ್ ಮುಗಿಸ್ಕೊಂಡು ನಾವು ನಮ್ಮ ರೆಸಾರ್ಟ್ ನ ರೀಚ್ ಆದ್ವಿ. ನೋಡಿ ನಮ್ಮ ಬ್ಯೂಟಿಫುಲ್ ರೆಸಾರ್ಟ್ ಪೂರಾ ವಿಡ. ಸೀರಿಯಸ್ಲಿ ನಾನಂತೂ ಎಂಟರ್ ಆಗ್ತಾ ಇದ್ದಂಗೆ ನಿಜ ಕಳ್ದೋಗ್ಬಿಟ್ಟೆ. ಯಾಕೆ ಅಂದ್ರೆ ನಮ್ ರೆಸಾರ್ಟ್ ಪಕ್ಕದಲ್ಲೇ ಬೀಚ್ ಇತ್ತು, ಪೂಲ್ ಇತ್ತು, ಯಾವ ಕಡೆ ನೋಡಿದ್ರು ಗ್ರೀನರಿಯಿಂದ ತುಂಬಿತ್ತು. ಅಂಡ್ ನಮ್ ರೂಮ್ ಪಕ್ಕದಲ್ಲಿದ್ದಂತಹ ಒಂದು ವ್ಯೂ ನೋಡೋದಕ್ಕೆ 2 ಕಣ್ ಸಾಲ್ತಾ ಇರಲಿಲ್ಲ. ಅಂಡ್ ನಮ್ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಗೆ ಟೋಟಲ್ ಕಾಸ್ಟ್ ಇದಾಗಿತ್ತು ಬಂದು 7K. 1 PM ಚೆಕ್ ಇನ್ ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ 11 AM ಚೆಕ್ಔಟ್ ಇತ್ತು. ಆಲ್ರೆಡಿ ಟೈಮ್ ಆಗ್ಬಿಟ್ಟಿರೋದ್ರಿಂದ ನಾವು ಬೇಗ ಬೇಗ ರೆಡಿಯಾಗಿ ರೆಸಾರ್ಟ್ ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ನಿಜಕ್ಕೂ ಆ ದಿನದ ಒಂದು ಟೈಮ್ ಹೇಗ್ ಕಳೀತು ಅಂತ ಸೀರಿಯಸ್ಲಿ ನನ್ಗಂತೂ ಗೊತ್ತಿಲ್ಲ. ವಿ ಲಿವ್ ದಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ವಿ ಎಂಜಾಯ್ಡ್ ಈಚ್ ಅಂಡ್ ಎವ್ರಿ ಸಿಂಗಲ್ ಥಿಂಗ್ಸ್ ಅಂತ ಹೇಳಬೇಕು. ಅಲ್ಲಿ ಡಿಫ್ರೆಂಟ್ ಆದಂತ ಆಕ್ಟಿವಿಟೀಸ್ ಎಲ್ಲಾನು ಕೂಡ ಮಾಡ್ತಾ ಇದ್ರು. ಸೀರಿಯಸ್ಲಿ ಹೇಳಬೇಕು ಅಂದ್ರೆ ನನಗೆ ಈ ಒಂದು ಪ್ಲೇಸ್ ನಿಜಕ್ಕೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಈ ಒಂದು ಪ್ಲೇಸ್ ನಲ್ಲಿ ಸನ್ಸೆಟ್ ಆಗೋದನ್ನ ನೋಡೋದಕ್ಕೆ 2 ಕಣ್ ಸಾಲಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ನಾನು ಇದನ್ನ ತುಂಬಾ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಸೀರಿಯಸ್ಲಿ ಈ ಪ್ಲೇಸ್